ಕಿಡ್ನಾಪ್ ಮತ್ತು ಮರ್ಡರ್ ಕೇಸ್ನಲ್ಲಿ ಈಗ ಆಲ್ರೆಡಿ ಪೊಲೀಸ್ ಕಸ್ಟಡಿಯಲ್ಲಿರುವ ಈ ದರ್ಶನ್ ಗ್ಯಾಂಗ್ಗೆ ಸಂಬಂಧಪಟ್ಟಂತೆ ನಾವು ಸುದ್ದಿನ ನೋಡ್ತಾ ಹೋಗೋದಾದ್ರೆ ಬಗೆದಷ್ಟು ಬಯಲಾಗ್ತದೆ ಕರಾಳ ಮುಖ. ಡೆವಿಲ್ ಗ್ಯಾಂಗ್ ನಿಂದ ಸಿನಿಮಾ ಸ್ಟೈಲ್ ನಲ್ಲಿ ರೇಣುಕಾ ಸ್ವಾಮಿಯ ಮರ್ಡರ್ ಆಗಿದೆ ಅನ್ನುವ ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಪೊಲೀಸರು. ರೇಣುಕಾ ಸ್ವಾಮಿಯ ಮರ್ಮಾಂಗಕ್ಕೆ ವಿದ್ಯುತ್ ಶಾಕ್ ಕೊಟ್ಟಿದ್ದಾರೆ ಅನ್ನೋ ಅನುಮಾನ ಕೇಳಿ ಬರ್ತಾ ಇದೆ ಆರೋಪಿಗಳ ವಿರುದ್ಧ. ಸ್ವಾಮಿಗೆ ಅಥವಾ ರೇಣುಕಾ ಸ್ವಾಮಿಗೆ ಮನ ಬಂದಂತೆ ಹಿಂಸೆ ಕೊಟ್ಟಿದ್ದಾರೆ. ಎಫ್ಐ ಆರೋಪಿ ನಂದೀಶ್ ಮತ್ತು A13 ಆರೋಪಿ ದೀಪಕ್ ವಿದ್ಯುತ್ ಶಾಕ್ ಅನ್ನ ಕೊಟ್ಟು ಹಿಂಸೆ ಕೊಟ್ಟಿರುವುದು ತನಿಖೆಯಲ್ಲಿ ಬಯಲಾಗಿದೆ. ಕರೆಂಟ್ ಶಾಕ್ ಕೊಡಲು ಬಳಸಿದ ವಸ್ತುಗಳ ಜಪ್ತಿಗೂ ಕೂಡ ಇದೀಗ ಪೊಲೀಸರು ಪ್ಲಾನ್ ಮಾಡ್ತಾ ಇದ್ದು ಕರೆಂಟ್ ಶಾಕ್ಗೆ ಬಳಸಿದ ಎಲೆಕ್ಟ್ರಾನಿಕ್ ಮೆಗ್ಗಾರ್ಗಾಗಿ ಶೋಧವನ್ನು ನಡೆಸ್ತಾ ಇದ್ದಾರೆ. ಹಾಗಾಗಿ ಅನ್ಸುತ್ತೆ ಅಂದ್ರೆ ಇನ್ನೂ ಹೆಚ್ಚಿನ ಸಾಕ್ಷ್ಯನ ಕಲೆ ಹಾಕೋ ಹಿನ್ನೆಲೆಯಲ್ಲಿ ಇವತ್ತಿಗೆ ಮುಗಿತಾ ಇತ್ತು. ಆದ್ರೂ ನಿನ್ನೆಯೇ ನ್ಯಾಯಾಲಯದ ಮುಂದೆ ಹಾಜರುಪಡಿಸಿ ಮತ್ತೆ 5 ದಿನಗಳ ಕಾಲ ಕಸ್ಟಡಿಗೆ ಪಡೆದುಕೊಂಡಿದ್ದಾರೆ. ಇದರ ನಡುವೆ ಈ ಒಂದು ಗ್ಯಾಂಗ್ನ ಕರಾಳ ಮುಖಗಳು ಮತ್ತಷ್ಟು ಒಂದೊಂದೇ ಬಯಲಾಗ್ತಾ ಇದೆ. ಗೋಡೆಗೆ ಬಡ್ಸಿದ್ರು, ಕಾಲಲ್ಲಿ ಒದ್ರು, ಕೈಗೆ ಸಿಕ್ಕಿದನ್ನೆಲ್ಲ ತಗೊಂಡು ಬಡ್ಸಿದ್ರು ಅನ್ನೋದು ಮಾತ್ರ ಅಲ್ಲ, ರೇಣುಕಾ ಸ್ವಾಮಿಯ ಮರ್ಮಾಂಗಕ್ಕೆ ವಿದ್ಯುತ್ ಶಾಕ್ ಕೊಟ್ಟಿದ್ದಾರೆ ಆರೋಪಿಗಳು ಅನ್ನುವ ಮಾಹಿತಿಯನ್ನ ವಿಚಾರಣೆ ವೇಳೆ ಬಾಯ್ಬಿಡ್ತಿದ್ದಾರೆ ಆರೋಪಿಗಳು. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಉಮೇಶ್ ನೀಡ್ತಾರೆ. ಉಮೇಶ್, ಆರಂಭದಲ್ಲಿ ಕೇಳಿ ಬಂದಿದ್ದೇ ಮೈ ನಡುಗಿಸ್ತಾ ಇತ್ತು, ಈ ರೀತಿಯಾಗಿ ಒಬ್ಬ ಹುಡುಗನನ್ನ ವಿಚಿತ್ರವಾಗಿ ಕೊಂದು ಹಾಕ್ಬಿಟ್ರ ಅಂತ. ಬಟ್ ಈಗ ಮರ್ಮಾಂಗಕ್ಕೆ ವಿದ್ಯುತ್ ಶಾಕ್ ಕೊಟ್ಟಿದ್ದಾರೆ ಅಂತೆಲ್ಲ ಕೇಳಿದಾಗ ನಿಜಕ್ಕೂ ಇಷ್ಟೊಂದು ಭೀಕರತೆಯಾಗಿ ರೇಣುಕಾ ಸ್ವಾಮಿ ಸಾವನ್ನಪ್ಪಿದ್ನಾನೋ ಒಂದ್ ರೀತಿ ಮೈ ಜುಮ್ಮನಿಸುವಂತಹ ಸುದ್ದಿ ಇದು. ಇದಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಏನ್ ಸಿಗ್ತಾ ಇದೆ, ಮಾಹಿತಿ ಕೊಡೋದಾದ್ರೆ? ವಿದ್ಯಾ, ಪೊಲೀಸರ ತನಿಖೆಯಲ್ಲಿ ಒಂದೊಂದೇ ಮಾಹಿತಿಗಳು ಹೊರಗಡೆ ಬರ್ತಾ ಇರುವಂಥದ್ದು. ಅದರಲ್ಲೂ ಕೂಡ ನಿನ್ನೆ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ದರ್ಶನ್ ಅಂಡ್ ಗ್ಯಾಂಗ್ನ ಕ್ರೌರ್ಯ ಎಷ್ಟಿದೆ ಅನ್ನೋದ್ರ ಬಗ್ಗೆ ನಿಜಕ್ಕೂ ಊಹೆ ಮಾಡ್ಕೊಳೋದಕ್ಕಾಗೋದಿಲ್ಲ. ಯಾಕೆಂದರೆ ರೇಣುಕಾ ಸ್ವಾಮಿಯನ್ನು ಕಿಡ್ನಾಪ್ ಮಾಡಿ ನಂತರದಲ್ಲಿ ಸಾಯೋ ತನಕ ಆತನಿಗೆ ಯಾವ್ಯಾವ ರೀತಿಯಲ್ಲಿ ಚಿತ್ರಹಿಂಸೆ ನೀಡಿದ್ರು ಅನ್ನೋದ್ರ ಬಗ್ಗೆ ಪೊಲೀಸರ ತನಿಖೆಯಲ್ಲಿ ಒಂದೊಂದೇ ಮಾಹಿತಿಗಳು ಹೊರಗಡೆ ಬಿಡ್ತಾ ಇರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ರೇಣುಕಾ ಸ್ವಾಮಿಯ ಮರ್ಮಾಂಗಕ್ಕೆ ಕರೆಂಟ್ ಶಾಕ್ ಕೊಟ್ಟಿದ್ರು ಅನ್ನೋ ಸ್ಫೋಟಕ ಮಾಹಿತಿ ಈಗ ಹೊರಗಡೆ ಬಂದಿರುವಂಥದ್ದು. ಅದರಲ್ಲಿ ನಿಜಕ್ಕೂ ದರ್ಶನ್ ಸಮ್ಮುಖದಲ್ಲಿ ಈ ರೀತಿಯ ಒಂದು ಕೃತ್ಯ ಎಸಗಿತ್ತಾ ಅನ್ನೋದು ನಿಜಕ್ಕೂ ಶಾಕಿಗೆ ಒಳಗಾಗುವಂಥ ವಿಚಾರ. ಯಾಕೆಂತಂದರೆ ರೇಣುಕಾ ಸ್ವಾಮಿ ಕಿಡ್ನಾಪ್ ಮಾಡ್ಕೊಂಡ್ಬರ್ತಾರೆ. ಕಿಡ್ನಾಪ್ ಮಾಡ್ಕೊಂಡ್ಬಂದ ವೇಳೆಯಲ್ಲಿ ದರ್ಶನ್ನೂ ಸೇರಿದಂತೆ ಪವಿತ್ರ ಗೌಡ, ದರ್ಶನ್, ಇತರೆ ಗ್ಯಾಂಗ್ನ ಸದಸ್ಯರೆಲ್ಲರೂ ಕೂಡ ಆತನ ಮೇಲೆ ಹಲ್ಲೆ ಮಾಡ್ತಾರೆ. ಹಲ್ಲೆ ಮಾಡಿದಂಥ ವೇಳೆಯಲ್ಲಿ ನಟ ದರ್ಶನ್ ಅವರಿಗೆ ಕಾಲಿಗೆ ಒದ್ರು. ಮೊದಲಿಗೆ ಆತನನ್ನು ಒದ್ದು ಬೆಲ್ಟ್ನಿಂದ ಹಲ್ಲೆ ಮಾಡ್ತಾರೆ. ಹಲ್ಲೆ ಮಾಡಿದ ನಂತರದಲ್ಲಿ ಆತ ಕೆಳಗಡೆ ಬೀಳ್ತಾನೆ. ಆತನ ಕೈಕಾಲು ಕಟ್ಟಿ ನೇತಾಕ್ತಾರೆ. ನೇತಾಕಿದ ನಂತರದಲ್ಲಿ ಆಗಲೂ ಕೂಡ ಚಿತ್ರಹಿಂಸೆ ನೀಡಿ ಅವಾಚ್ಯವಾಗಿ ನಿಂದಿಸ್ತಾರೆ. ಯಾವಾಗ ಆತ ಪ್ರಜ್ಞೆ ತಪ್ತಾನೆ, ಪ್ರಜ್ಞೆ ತಪ್ಪಿದ ನಂತರದಲ್ಲಿ ಆ ಆರೋಪಿಗಳಲ್ಲಿ ಇಬ್ಬರಾದಂಥ ದೀಪಕ್ ಮತ್ತು ನಂದೀಶ್ ಏನಿರ್ತಾರೆ, ಅವರು ಎಲೆಕ್ಟ್ರಾನಿಕ್ ಮೆಗ್ಗಾನ್ ತಗೊಬಂದು ಆತನ ಮರ್ಮಾಂಗಕ್ಕೆ ಕರೆಂಟ್ ಶಾಕ್ ನೀಡಿದ್ದಾರೆ ಅನ್ನೋದ್ರ ಬಗ್ಗೆ ಪೊಲೀಸರಿಗೆ ಮಾಹಿತಿ ಲಭ್ಯ ಆಗಿರುವಂಥದ್ದು. ಹಾಗಾಗಿ ಕರೆಂಟ್ ಶಾಕ್ನಿಂದಲೇ ಆತ ಸಾವನ್ನಪ್ಪಿದ್ನ ಅನ್ನೋ ಶಂಕೆ ಕೂಡ ಈಗ ಪೊಲೀಸರಿಗೆ ಕಾಡ್ತಾ ಇರುವಂಥದ್ದು. ಪೋಸ್ಟ್ ಮಾರ್ಟಮ್ ರಿಪೋರ್ಟು ಬರಬೇಕಾಗಿರೋ ಕಾರಣಕ್ಕಾಗಿ ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲಿ ಎಲೆಕ್ಟ್ರಾನಿಕ್ ಶಾಕ್ನಿಂದಲೇ ಸಾವನ್ನಪ್ಪಿದ್ನ ಅನ್ನೋದು ಅಧಿಕೃತವಾಗಿ ಗೊತ್ತಾಗಬೇಕಾಗಿದೆ. ಪ್ರಾಥಮಿಕವಾಗಿ ಈಗ ರಿಪೋರ್ಟು ಪೊಲೀಸರ ಕೈ ಸೇರಿದ್ದು, ಅದರಲ್ಲಿ ತಲೆ ಮತ್ತು ಮರ್ಮಾಂಗದ ಭಾಗದಲ್ಲಿ ಬಲವಾದ ಏಟು ಬಿದ್ದರಿಂದಲೇ ಆತ ಸಾವನ್ನಪ್ಪಿದ್ದಾನೆ ಅನ್ನೋದ್ರ ಬಗ್ಗೆ ಮಾಹಿತಿ ಇರುವಂಥದ್ದು. ಆದರೆ ಮರ್ಮಾಂಗಕ್ಕೆ ಕಾಲಿನಿಂದ ಒದ್ದು ಒಂದು ರೀತಿಯಲ್ಲಿ ಕ್ರೌರ್ಯ ಮೆರೆದ್ರೆ, ಇವರು ದರ್ಶನ್ ಸಮ್ಮುಖದಲ್ಲೇ ಆತನ ಅಂದರೆ ಯಾವಾಗ ಇವರು ಜೋರಾಗಿ ಹಲ್ಲೆ ಮಾಡ್ತಾರೆ ಆಗ ಆತ ಪ್ರಜ್ಞೆ ಕಳ್ಕೊತಾನೆ. ಯಾವುದೇ ಪ್ರಶ್ನೆ ಏನು ಮಾತಾಡಿಸಿದ್ರು ಕೂಡ ಮಾತಾಡೋದಿಲ್ಲ. ಆಗ ಇವ್ರು ಎಷ್ಟೇ ಹಲ್ಲೆ ಮಾಡಿದ್ರು ಕೂಡ ಆತ ರೆಸ್ಪಾಂಡ್ ಮಾಡೋದಿಲ್ಲ. ಆಗ ಆತನ ಎಬ್ಬಿಸೋಕೆ ಅಂತ ಈ ಎಲೆಕ್ಟ್ರಾನಿಕ್ ಮೆಗ್ಗನ್ನು ತಗೊಂಬಂದು ಆತನಿಗೆ ಕರೆಂಟ್ ಶಾಕ್ ಕೊಡುವಂಥದ್ದು. ಈ ಸಂದರ್ಭದಲ್ಲಿ ಆತನ ಮರ್ಮಾಂಗಕ್ಕೆ ಶಾಕ್ ಕೊಟ್ಟು ಆತನಿಗೆ ಚಿತ್ರಹಿಂಸೆ ನೀಡಿ ಕೊಲೆ ಮಾಡಿದ್ರ ಬಗ್ಗೆ ಪೊಲೀಸರಿಗೆ ಮಾಹಿತಿ ಸಿಕ್ಕಿರುವಂಥದ್ದು. ಆ ಎಲೆಕ್ಟ್ರಾನಿಕ್ ಮೆಗ್ಗನ್ನು ಇಲ್ಲಿವರೆಗೂ ಕೂಡ ಪೊಲೀಸರಿಗೆ ಸಿಕ್ಕಿಲ್ಲ. ಅದನ್ನು ವಶಪಡಿಸ್ಕೊಳ್ಳೋ ನಿಟ್ಟಿನಲ್ಲಿ ಪೊಲೀಸರು ತನಿಖೆ ಮುಂದುವರೆದಿರುವಂಥದ್ದು.